ಡೊನಾಲ್ಡ್ ಟ್ರಂಪ್ ವಾರ್ನಿಂಗೂ ಕೂಡ ಇರಾನ್ ಬಗ್ತಾ ಇಲ್ಲ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ನಡುವೆ ಯುದ್ಧದ ವಾತಾವರಣ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇಸ್ರೇಲ್ ಜೊತೆ ಸಂಧಾನಕ್ಕೆ ಸೂಚಿಸಿದ್ದಂತಹ ಟ್ರಂಪ್ ಇರಾನ್ ದಾಳಿಗೆ ಇಸ್ರೇಲ್ನ ನಾಗರಿಕರು ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇರಾನ್ಗೆ ಎಚ್ಚರಿಕೆಯನ್ನ ನೀಡಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಇಸ್ರೇಲ್ ಬಳಿ ಅಮೆರಿಕದ ಮಾರಕ ಆಯುಧಗಳಿವೆ, ಯುದ್ಧ ನಿಲ್ಲಿಸದೇ ಇದ್ರೆ ಅವನ್ನ ಪ್ರಯೋಗ ಮಾಡಬೇಕಾಗುತ್ತೆ. ಇರಾನ್ಗೆ ಎಚ್ಚರಿಕೆಯನ್ನ ನೀಡಿದ್ದ ಅಮೆರಿಕ ಅಧ್ಯಕ್ಷ. ಆದ್ರೆ ಟ್ರಂಪ್ ಎಚ್ಚರಿಕೆಗೂ ಕೂಡ ಬಗ್ತಾ ಇಲ್ಲ ಇರಾನ್. ಎಚ್ಚರಿಕೆ ಕೊಟ್ಟಿದ್ರು, ವಾರ್ನಿಂಗ್ ಅನ್ನ ನೀಡಲಾಗಿತ್ತು, ಯುದ್ಧದ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗಾಗಿ ಸಂಧಾನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಮೆರಿಕ ಅಧ್ಯಕ್ಷ. ಆದ್ರೆ ಅದಕ್ಕೂ ಕೂಡ ಈಗ ಬಗ್ತಾ ಇಲ್ಲ. ממש נזק שלא ידענו של כמותו, וגוררים פה רכבים כמו שאפשר לראות בבניין הזה פה ממש הרוס, עובדים, אבל בלי ספק אירוע מאוד מאוד קשה. ממש נזק שלא ידענו. ಸದ್ಯ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಕವಿದು ದಾಳಿ ಮತ್ತು ಪ್ರತಿದಾಳಿಯಾಗಿದೆ. ಇಸ್ರೇಲ್ ಆರಂಭಿಕವಾಗಿಯೇ ಆಪರೇಷನ್ ರೈಸಿಂಗ್ ಲಯನ್ ಮೂಲಕವಾಗಿ ಇರಾನ್ ಮೇಲೆ ದಾಳಿ ಮಾಡಿತ್ತು. ಆ ಮೂಲಕವಾಗಿ ಅಲ್ಲೂ ಕೂಡ ಸಾವು ನೋವಾಗಿತ್ತು. ಅದಕ್ಕೆ ಪ್ರತಿಕಾರ ಎನ್ನುವಂತೆ ತಡರಾತ್ರಿಯೇ ದಿಢೀರಂತ ಇರಾನ್ ಕೂಡ ಇಸ್ರೇಲ್ನ ರಾಜಧಾನಿ ಮೇಲೆ ಅಟ್ಯಾಕ್ ಮಾಡಿದೆ. ಸಾವು ನೋವುಗಳಾಗಿದೆ. ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿ ಮಾಡುವುದರ ಮೂಲಕ ಕಂಪ್ಲೀಟ್ ಅಲ್ಲೋಲ ಕಲ್ಲೋಲ ಆಗಿದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಇರಾನ್ಗೆ. ಅದೇ ಕಾರಣಕ್ಕೂ ಕೂಡ ದಾಳಿ ಮಾಡಬೇಡಿ, ಸಂಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಅಮೆರಿಕದಿಂದ ನೀಡಿರುವಂತಹ, ಅಮೆರಿಕ ಪ್ರಾಯೋಜಿತದಲ್ಲಿ ಕೊಟ್ಟಿರುವಂತಹ ಇಸ್ರೇಲ್ ಬಳಿ ಮಾರಕ ಅಸ್ತ್ರಗಳಿದೆ, ಆಯುಧಗಳಿದೆ, ಅದನ್ನ ಪ್ರಯೋಗ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಂಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಆದರೆ ಇರಾನ್ ಅದಕ್ಕೂ ಕೂಡ ಬಗ್ಗಿಲ್ಲ, ಜಗ್ಗಿಲ್ಲ. ಯಾವ ಮಾತುಗಳಿಗೂ ಕೂಡ ಕಿವಿಗೊಡದೆ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಈ ಮೂಲಕವಾಗಿ ಮತ್ತೆ ಈ ದಾಳಿ ಮತ್ತು ಪ್ರತಿದಾಳಿ ಇನ್ನಷ್ಟು ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇಸ್ರೇಲಿನ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿನ ನಾಗರಿಕರ ಮೇಲೆ ದಾಳಿ ಆಗಿದೆ, ಸಾವು ನೋವುಗಳು ಸಂಭವಿಸಿದೆ. ಅನೇಕರು ಈಗಾಗಲೇ ಆಸ್ಪತ್ರೆ ಪಾಲಾಗಿದ್ದಾರೆ. ಕಂಪ್ಲೀಟ್ ಅಕ್ಷರಶಃ ಧ್ವಂಸ ಆಗಿದೆ ಅಲ್ಲಿ ಆ ದಾಳಿ ಮೂಲಕವಾಗಿ. ಯಾಕಂದ್ರೆ ಓವರ್ ನೈಟ್ ಅಲ್ಲೇ ಬಹಳ ಪ್ರಮುಖವಾಗಿ ಡ್ರೋನ್ ಮತ್ತು ಮಿಸೈಲ್ ಇಂದ ದಾಳಿ ಮಾಡಿದ್ದಾರೆ.